ಶಿವಮೊಗ್ಗದ ಯಾರೋ ಒಬ್ಬ ನಿಷ್ಠಾವಂತ ಅಧಿಕಾರಿ ಇದ್ದರು, ಚಂದ್ರಶೇಖರನ್. ಅವರ ಸಾವಾಗಿತ್ತು ಮತ್ತು ಇಡೀ ರಾಜ್ಯದಲ್ಲಿ ಇವತ್ತು ಒಂದು ರೀತಿ ಯಾರು ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಒಂದು ರೀತಿ ಭಯಭೀತರಾಗಿರುವಂಥದ್ದು ಕಾಣ್ತಾ ಇದೆ. ಯಾವತ್ತು ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕದಲ್ಲಿ ಬಂದಿದೆಯೋ ಹಾಗೆಲ್ಲ ಈ ಥರ ಅಧಿಕಾರಿಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ಹಿಂದೆ ರವಿಯವರ ಕೋಲಾರದಲ್ಲಿ ದಕ್ಷ ಅಧಿಕಾರಿ ಇದ್ದ ಡಿ.ಕೆ. ರವಿ ಪ್ರಕರಣನೂ ಕೂಡ ಇದೇ ಸರ್ಕಾರ ಇದ್ದಾಗ ಬಂತು. ಅದನ್ನು ಮುಚ್ಚಾಕುವ ಪ್ರಯತ್ನವನ್ನು ಮಾಡಿದರು. ಅದೇ ರೀತಿ DYSP ಅನುಪಮಾ ಶೆಣೈ ಅವ್ರದ್ದು ಕೊನೆಗೆ ಅವರು ಈ ಕಿರುಕುಳ ತಾಳ್ಲಕ್ಕಾಗದೆ ಕಾಂಗ್ರೆಸ್ ಸರ್ಕಾರದ್ದು ರಾಜೀನಾಮೆ ಕೊಟ್ಟು ಮನೆಗೆ ಹೋದರು. ಕಲಬುರಗಿಯ ದಕ್ಷ ಪೊಲೀಸ್ ಅಧಿಕಾರಿ ಮಲ್ಲಿಕಾರ್ಜುನ ಬಂಡೆ ಹತ್ಯೆ ಆಯಿತು. ಅದು ಕೂಡ ಈ ಸರ್ಕಾರ ಕಿಂಚತ್ತು ಗಮನ ಕೊಡದೇ ಇರೋದನ್ನು ನೋಡಿದ್ದೀರಿ. ನನಗನ್ಸ್ತತೆ ಇವರು ಭಾಗ್ಯ ಅಂತ ಹೇಳಿ ನಾನು ಆ ಭಾಗ್ಯ ಕೊಟ್ಟೆ ಅಂತೇಳಿ ನಿಷ್ಠಾವಂತ ಅಧಿಕಾರಿಗಳ ಬದುಕೋ ಭಾಗ್ಯನೂ ಕೂಡ ಕಿತ್ಕೊಂಡ್ಬಿಟ್ಟಿದ್ದಾರೆ ಈ ಸರ್ಕಾರ. ಸ್ಪಷ್ಟವಾದಂಥ ದಾಖಲೆಗಳು ಇವತ್ತು ಮಾಧ್ಯಮದಲ್ಲೂ ಬಂದಿದೆ. ನಾವು ಕೂಡ ಹೇಳಿದಿರಿ ಸರ್ಕಾರಕ್ಕೆ ಯಾವ್ಯಾವ ಬ್ಯಾಂಕ್ಗೆ ಅಕೌಂಟ್ ಹೋಗಿದೆ ಅನ್ನೋದು. ನನ್ನ ಅಕೌಂಟು ನಮಗೆ ಗೊತ್ತಿದೆ, ಸುಮಾರು 9 ಬ್ಯಾಂಕ್ಗಳಿಗೆ. ಅದು ಹೈದರಾಬಾದ್ ಜುಬ್ಲಿ ಹಿಲ್ಸ್ ಹೋಗಿರೋದು ಸ್ಪಷ್ಟವಾಗಿದೆ. ಇದು IT ಕಂಪನಿ. ವಾಲ್ಮೀಕಿ ನಿಗಮಕ್ಕೂ IT ಕಂಪನಿಗಳಿಗೂ ಏನು ಸಂಬಂಧ ಬರುತ್ತೆ? ವಾಲ್ಮೀಕಿ ನಿಗಮ ಇರೋದು ವಾಲ್ಮೀಕಿ ಜನಾಂಗದ ಬಡವರಿಗೆ ಲೋನ್ ಕೊಡುವಂಥದ್ದು, ಅವ್ರಿಗೆ ಬೋರ್ವೆಲ್ ಹಾಕಿ ಕೊಡುವಂಥದ್ದು, ಅವ್ರಿಗೆ ವ್ಯಾಪಾರ ಮಾಡುವಂಥದ್ದಕ್ಕೆ ಹಣ ಸಹಾಯ ಮಾಡ್ತಕ್ಕಂಥದ್ದು ಇದು ಇರ್ತಕ್ಕಂಥದ್ದು. ಈ ಎಲ್ಲ ಹಣ IT ಕಂಪನಿಗಳಿಗೆ, ಅದು ಹೈದರಾಬಾದ್ಗೆ ಹೆಂಗೋಯ್ತು? ಇದರಲ್ಲಿ ನೇರವಾಗಿ ಯಾರೋ ಒಬ್ಬ ಮಂತ್ರಿ ಇದ್ದಾನೆ ಅಂತ ನನಗನ್ಸಲ್ಲ. ಬಹಳಷ್ಟು ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಯಾರು? ಸಿದ್ದರಾಮಯ್ಯನವರು. ಇಷ್ಟೊಂದು ದೊಡ್ಡದ ಮಟ್ಟದ ಅಮೌಂಟು ಬೇನಾಮಿ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತೈತೆ ಅಂತಂದರೆ ಏನು ಸಿದ್ದರಾಮಯ್ಯನವ್ರು ಏನು ಕತ್ತೆ ಕಾಯ್ತಾ ಇದ್ದಾರಾ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಕತ್ತೆ ಕಾಯ್ತಾ ಇತ್ತಾ? ಹೆಂಗೆ ಪರ್ಮಿಷನ್ ಆಯಿತು ಇದು? ವಿತೌಟ್ ಫೈನಾನ್ಸ್ ಪರ್ಮಿಷನ್ ಇಲ್ದಿರ ಇಷ್ಟೊಂದು ಹಣವನ್ನು ಟ್ರಾನ್ಸ್ಫರ್ ಮಾಡುವಂಥ ಧೈರ್ಯವನ್ನು ಆ ಇಲಾಖೆಯ ಮಂತ್ರಿಗಳು, ಆ ಇಲಾಖೆಯ ಅಧಿಕಾರಿಗಳು ಮಾಡ್ತಾರೆ ಅಂದರೆ ಈ ಸರ್ಕಾರದ ಹಿಡಿತ ಏನಾಗರೆ? ಅಂದರೆ ಯಾರು ಬೇಕಾದರೂ ಸರ್ಕಾರದ ದುಡ್ಡನ್ನು ಕೊಳ್ಳೆ ಹೊಡಿಬೋದು, ಲೂಟಿ ಹೊಡಿಬೋದು. ಅವ್ರದ್ದು ಮನೆ ಬೇರೆಯವ್ರ ಮನೆ ಲೂಟಿ ಹಾಕಿ ಹೊಡಿಬೋದು, ಇಲ್ಲೇ ಸರ್ಕಾರದಲ್ಲೇ ಲೂಟಿ ಹೊಡ್ಕೊಂಡು ಹೋಗ್ಬೋದಲ್ಲ ಅನ್ನೋ ಸ್ಥಿತಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ನಡವಳಿಕೆ ನಡ್ತಾ ಇದೆ. ಇವತ್ತು ಆ ಮನೆಗೆ ಬಂದವರು ನೋಡಿದಾಗ ನಮ್ಗೆ ಭಾಳ ನೋವಾಯಿತು. ಒಂಥರ ಪ್ರಾಮಾಣಿಕ ಕುಟುಂಬ. ಅವ್ರಿಗೆ ಅವಾರ್ಡ್ ಬಂದಿದೆ, ಹೈಕೋರ್ಟಿನ ಜಡ್ಜ್ ಅವಾರ್ಡ್ ಕೊಟ್ಟಿದ್ದಾರೆ ಅವ್ರಿಗೆ, ನಾಗಮೋಹನ್ ದಾಸ್ ಅವ್ರದ್ದು. ಹಿಂದೆ ಅವ್ರು ಕೆಲಸ ಮಾಡಿದಂಥ ಭದ್ರಾವತಿಯ ಕಂಪ್ನಿಯಲ್ಲಿ NPM ಅಲ್ಲೂ ಕೂಡ ಬೆಸ್ಟ್ ಅವಾರ್ಡನ್ನು ಕೊಟ್ಟಿರುವಂಥದ್ದು ನೋಡಿದಿರಿ. ಅವ್ರಿಗೆ ಕೋವಿಡ್ ಆದಾಗ ಸುಮಾರು 1 ತಿಂಗಳ ಮೇಲೆ ICUನಲ್ಲಿದ್ದರು ಅವರು, ಚೆಸ್ಟ್ ಪ್ರಾಬ್ಲಮ್ ಆಗಿ, ಲಂಗ್ಸ್ ಪ್ರಾಬ್ಲಮ್ ಆಗಿ. ಆ ಸಂದರ್ಭದಲ್ಲಿ ಅವ್ರು ಯಾರ ಹತ್ರ ಇದ್ದ ಮನೆಯಲ್ಲಿದ್ದಂಥ ಒಡೆಗಳನ್ನು ಅಡವಿಟ್ಟು ಸುಮಾರು 35 ಲಕ್ಷ, ನಿಮಗೂ ಗೊತ್ತಿದೆ, ICUನಲ್ಲಿ ಪ್ರತಿದಿನ 15-20 ಸಾವಿರ ಕೊಡಬೇಕಾಗ್ತದೆ. ಅಷ್ಟು ಹಣವನ್ನು ಸಾಲ ಮಾಡಿ, ಆ ಸಾಲನೂ ತೀರ್ಸೋಕ್ಕಾಗಿಲ್ಲ. ಅವ್ರು ಕರಪ್ಟ್ ಆಗಿದ್ದರೆ ಆ ಸಾಲ ತೀರ್ಸ್ಕೊಬೋದಾಯಿತು, 30 ಲಕ್ಷನ. ಆ ಸಾಲ ತೀರ್ಸೋಕ್ಕೆ ಆಗಿಲ್ಲ ಇದುವರೆಗೂ. ಇಷ್ಟು ಪ್ರಾಮಾಣಿಕವಾಗಿ ದುಡಿದಂಥ ಅಧಿಕಾರಿ ಇವತ್ತು ಇವರ ಕಿರುಕುಳದಿಂದ, ಸರ್ಕಾರದ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿದ್ರೆ ಸರ್ಕಾರನೇ ನೇರ ಕಾರಣ. ಇವತ್ತು ಕರ್ನಾಟಕ ಸರ್ಕಾರದ 1 ವರ್ಷದ
ಅವರ ಸಾಧನೆ 187 ಕೋಟಿ ದಲಿತರ ಹಣವನ್ನು ಟಕಾಟಕ್ ಅಂತೇಳಿ ಗುಳುಂ ಮಾಡಿರುವಂಥದ್ದು. ಈಗ 1 ವರ್ಷದ ಇವ್ರ ಸಾಧನೆ, ಮೊದಲ ವಿಕೆಟ್ ಪತನ. ಕರ್ನಾಟಕದ ಕಾಂಗ್ರೆಸ್ಸಿನ ಭ್ರಷ್ಟ ಕಾಂಗ್ರೆಸ್ಸಿನ ಲೂಟಿಕೋರ್ ಕಾಂಗ್ರೆಸ್ಸಿನ ಮೊದಲ ವಿಕೆಟ್ ಇವತ್ತು ಪತನ ಆಗೇ ಆಗ್ತೈತೆ. ಆಗೋವರೆಗೂ ನಾವು ಬಿಡಲ್ಲ, ಆಗಲೇಬೇಕು. ಮೊದಲ ವಿಕೆಟ್ ಪತನ ಆಗಲೇಬೇಕು. ಇದಕ್ಕೆ ಎಲ್ಲ ರೀತಿಯಾದಂಥ ಒಂದು ಹೋರಾಟವನ್ನು ನಾವು ನಮ್ಮ ಪಕ್ಷದಿಂದ ನಾವು ಮಾಡ್ತೀರಿ. ಇದನ್ನು ವಿಧಾನಸಭೆಯಲ್ಲೂ ಇದನ್ನು ಚರ್ಚೆ ಮಾಡ್ತೀರಿ. ಆ ಮನೆಗೆ ಇನ್ನೂ ಮಕ್ಕಳು ಎಜುಕೇಷನ್ ಮಾಡ್ತಾ ಇದ್ದಾರೆ, ಅವ್ರ ಪರಿಸ್ಥಿತಿನೂ ಪಾಪ ಬೀದಿಗೆ ಬಂದಿದೆ ಅವ್ರದ್ದು. ಮೊನ್ನೆ ಮಂತ್ರಿಗಳು ಬಂದರು, ನೋಡ್ತೀರಿ ಮಾಡ್ತೀರಿ ಅಂತ ಹೇಳೋದ್ರು. ಸರಿಯಾದ ಆಶ್ವಾಸನೆ ಏನೂ ಕೊಟ್ಟಿಲ್ಲ. ಜಿಲ್ಲಾಧಿಕಾರಿಗಳು ಬಂದು ಭೇಟಿ ಮಾಡಿಲ್ಲ. ಇನ್ನು SP ಹೋಮ್ ಮಿನಿಸ್ಟರ್ ಬರ್ತಾರೆ ಅಂತ ಹಿಂದಿನ ದಿನ ಬಂದು ಹೋಗಿರೋದು ಬಿಟ್ಟರೆ ಯಾವ ಹಿರಿಯ ಅಧಿಕಾರಿಗಳು ಬಂದು ನಿಮ್ಮ ಕಷ್ಟ ಏನು ಅಂತ ಕೇಳಿಲ್ಲ ಇದುವರೆಗೂ. ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನನಗನ್ಸೋದು ನಾವು CBIಗೆ ಕೊಡಬೇಕು ಅಂತ ಆಗ್ರಹ ಮಾಡಿದಿರಿ. ಈಗಾಗಲೇ ಬ್ಯಾಂಕ್ ಅವರು CBI ತನಿಖೆಗೆ ವಿನಂತಿಯನ್ನು ಮಾಡಿಬಿಟ್ಟಿದ್ದಾರೆ. ಬ್ಯಾಂಕ್ ರೂಲ್ಸ್ ಪ್ರಕಾರ 1 ಕೋಟಿಗೂ ಮೇಲೆ ಅವ್ಯವಹಾರ ಆದಾಗ ಅದು ನ್ಯಾಚುರಲ್ ಆಗಿ CBIಗೆ ಹೋಗ್ತೈತೆ. ಅದಕ್ಕೋಸ್ಕರ ಇವತ್ತು ತರಾತುರಿಯಾಗಿ CM ಅವರು, ಇಬ್ಬರು CM ಅವರು ಇದಾರಲ್ಲ ಕರ್ನಾಟಕದಲ್ಲಿ, 2 CMs, ಇಬ್ಬರು CMಗಳಿದ್ದಾರೆ. ಆ ಇಬ್ಬರು CMಗಳು ತರಾತುರಿಯಲ್ಲಿ ಸಭೆಗಳು ಮಾಡ್ತಾ ಇದ್ದಾರೆ. CBIಗೆ ಹೋಗಿದೆ ಅಂತ ಬೈಕ್ ಎಲ್ಲಿ ನಮ್ಮ ಬುಡಕ್ಕೆ ಬರ್ತೈತೋ. ಯಾಕಂದ್ರೆ 187 ಕೋಟಿ ಲೂಟಿ ಹೊಡಿಬೇಕಾದ್ರೆ ಒಬ್ಬ ಮಂತ್ರಿ ಎಲ್ಲರ ಸಹಕಾರ ತಗೊಂಡಿರ್ತಾನೆ. ಮುಖ್ಯಮಂತ್ರಿಗಳು ಇವರೆಲ್ಲರದ ಒಂದು ಒಪಿನಿಯನ್ ಇಲ್ದಿರ, ಅವ್ರ ಸಹಕಾರ ಇಲ್ದಿರ ಇಷ್ಟೊಂದು ದುಡ್ಡು ಲೂಟಿ ಹೊಡಿಯೋಕ್ಕಾಗಿಲ್ಲ. ಯಾವಾಗ CBIಗೆ ಹೋಗ್ತಾ ಐತೆ ಅಂದ ತಕ್ಷಣವೇ ಇವತ್ತು ಬೆಳಗ್ಗೆಯಿಂದ ಸಭೆಗಳ ಮೇಲೆ ಸಭೆಗಳು ಮಾಡ್ತಾ ಇದ್ದಾರೆ. ಇದುವರೆಗೂ ರಾಜೀನಾಮೆ ಕೊಟ್ಟಿಲ್ಲ. ಮೊದಲ ವಿಕೆಟ್ ಪತನ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವ್ರ ಜೊತೆನೂ ನಾನು ಕೂಡ ಮಾತಾಡಿದ್ದೀನಿ. ನಾನು ಮೊನ್ನೆನೇ ಬರಬೇಕಾಯಿತು. ವಿಜಯೇಂದ್ರ ಅವರು, ನಾನು ಹೋಗ್ತಾ ಇದ್ದೀನಿ, ನೀವು ಬೆಂಗಳೂರಲ್ಲಿ ಒಂದು ಹೋರಾಟವನ್ನು ಪ್ರೆಸ್ ಮೀಟನ್ನು ಮಾಡಿ ಇದ್ರ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ಲಬೇಕು ಅಂದಿದ್ದಕ್ಕೋಸ್ಕರ ಮೊನ್ನೆ ನಾನು ಬರಲಿಲ್ಲ. ಇವತ್ತು ನಾನು ಬಂದಿದ್ದೀನಿ. ಬಂದು ಭೇಟಿ ಮಾಡಿದ್ದೀನಿ. ನಮ್ಮ ಶಾಸಕರು ಇಲ್ಲಿ ಲೋಕಲ್ ಶಾಸಕರು ಇದ್ದಾರೆ, ಚಿನ್ನವರು. ಸೊ ನಮ್ಮ MLC ಅವರು ಅರುಣ್ ಅವರು, ನಮ್ಮ MLC ಅವರು ಇಲ್ಲೇ ಇದ್ದಾರೆ. ಇದನ್ನು ಗಮನ ಹರಿಸ್ತಾ ಇರ್ತಾರೆ. ಜಿಲ್ಲಾ ಅಧ್ಯಕ್ಷರು ಇದ್ದಾರೆ. ನಾವು ಇದನ್ನು ಗಮನ ಹರಿಸ್ತಾ ಇರ್ತೀರಿ. ಪ್ರತಿಯೊಂದು ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀರಿ. ವಿಧಾನಸಭೆಯಲ್ಲೂ ಕೂಡ ಕಾಟಾಚಾರದ ನೋಡಿ, CID ತನಿಖೆ ಅನ್ನೋದೇ ಒಂದು ಡೊಂಬರಾಟ ರೀತಿಯಲ್ಲಿ ಸರ್ಕಾರ ಮಾಡಿದೆ. CID ತನಿಖೆಗೆ ಯಾರು ಕೇಳಬೇಕು? ನೊಂದಂಥ ಕುಟುಂಬದ ಅವರ ಶ್ರೀಮತಿಯವ್ರು ಕೇಳಬೇಕು, ಇಲ್ಲ ಅವ್ರ ಮನೆ ಮಕ್ಕಳು ಕೇಳಬೇಕು, ಇಲ್ಲ ಅವ್ರ ತಂದೆ ತಾಯಿ ಕೇಳಬೇಕು. ಯಾರು ಕೇಳಿಲ್ಲ, ವಿರೋಧ ಪಕ್ಷನೂ ಕೇಳಿಲ್ಲ. ಮುಚ್ಚಾಕೋಸ್ಕರ ಕಾಂಗ್ರೆಸ್ಸಿನ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಇದು ಕೊಟ್ಬಿಟ್ರು. ಡಿಮ್ಯಾಂಡ್ ಮಾಡಿ ಅವ್ರನ್ನ ಕೇಳಬೇಕಾಯ್ತಲ್ಲ, ಏನಮ್ಮ ನಿಮಗೆ ಯಾವ ತನಿಖೆಯಿಂದ ನಿಮಗೆ ನ್ಯಾಯ ಹೊರಬರುತ್ತೆ, ನಿಮ್ಗೆ ಯಾವುದರಲ್ಲಿ ವಿಶ್ವಾಸ ಇದೆ ಅಂತ ಅವ್ರನ್ನ ಕೇಳಬೇಕಾಯ್ತು. ಯಾಕೆ ಕೇಳಿಲ್ಲ ನೀವು? ಮತ್ತು ಇನ್ನೊಂದು ಆಶ್ಚರ್ಯ ಅಂತ ಹೇಳಿದ್ರೆ, ಇಷ್ಟು 187 ಕೋಟಿ ಸರ್ಕಾರದ ಬಡವರ ಹಣ ಗುಳುಮಾಗಿದೆ. SC ST ಹಣ. ಒಬ್ಬರು ಸತ್ತಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡು, ಇನ್ನೂ ಒಬ್ಬನ್ನೂ ಬಂಧಿಸಿಲ್ಲ. ಬೇರೆ ಕೇಸಲ್ಲಿ ನೋಡಿ, ಏರ್ಪೋರ್ಟ್ ಓಡಾಡ್ಬಿಡ್ತಾರೆ, ಮನೆಗಳ ಹತ್ರ ಓಡಾಡ್ಬಿಡ್ತಾರೆ, ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಓಡೋತಾರೆ. ಏನು ಗ್ಯಾಂಗ್ಗಳು, ರಿಸರ್ವ್ ಪೊಲೀಸ್ಗಳು, ಏನಿಲ್ಲ ಇಲ್ಲಿ. 4 ಜನ ಕಳ್ತನ ಮಾಡಿದವರು 187 ಕೋಟಿ ಆರಾಮಾಗಿ ಓಡಾಡ್ತಾ ಇದ್ದಾರಲ್ಲ. ಭಯ ಇರಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ಅವ್ರನ್ನ ಬಂಧಿಸಿದ್ರೆ ಅವರೆಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಹೇಳಿಕೆಯನ್ನು ಕೊಟ್ಬಿಡ್ತಾರೋ ಅನ್ನೋ ಭಯದಿಂದ ಅವ್ರನ್ನ ಬಂಧಿಸಿಲ್ಲ ಅಂತ ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀವಿ. ಹಳ್ಳ ಯಾರು ಹತ್ತಿಸ್ತಾ ಇದ್ದಾರೆ ಅಂತ ತೀರ್ಮಾನ ಮಾಡೋದು ಅವ್ರ ಮನೆಯವರು. ಅವ್ರಿಗೆ ಯಾವುದ್ರ ಮೇಲೆ ನಂಬಿಕೆ ಇದೆ ಅನ್ನೋದು ಇಂಪಾರ್ಟೆಂಟು. ಯಾರಿಗೆ? ಮನೆಯವರು. ನೋವಾಗಿರೋದು ಯಾರಿಗೆ? ಅವ್ರ ಮನೆಯವ್ರಿಗೆ. ಅವರ ಅಭಿಪ್ರಾಯ ಮುಖ್ಯ ಹೊರತು ಸರ್ಕಾರದ ಅಭಿಪ್ರಾಯ ಮುಖ್ಯ ಅಲ್ಲ. ಈಗ ಬ್ಯಾಂಕೋರ್ CBI ತನಿಖೆ ಕೊಟ್ಬಿಟ್ಟಿದ್ದಾರಲ್ಲ, ಮಾನ ಮರ್ಯಾದೆ ಇಟ್ಕೊಂಡು ನಾವು ಒಬ್ಬ ರಾಜ್ಯದವನಾಗಿ, ಕರ್ನಾಟಕ ರಾಜ್ಯದವನಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಹೆಂಗೂ ಅವ್ರು CBI ತನಿಖೆ ಕೊಟ್ಬಿಟ್ಟಿದ್ದಾರೆ, ಹೋಗ್ಬಿಡ್ತೈತೆ. ನಿಮ್ಮ ಮರ್ಯಾದೆ ಇದ್ದರೆ ನೀವು ಕೊಟ್ಬಿಟ್ಟು ಕೈ ತೊಳ್ಕೊಳ್ಳಿ. ಹೋಗೋದಂತೂ ಹೋಗೇ ಹೋಗ್ತೈತೆ. ಮುಚ್ಚಾಕೋ ಪ್ರಯತ್ನ ನೀವ್ಯಾಕೆ ಮಾಡ್ತೀರಾ? ಕೊಟ್ಬಿಡಿ CBIಗೆ. ಕೊಟ್ಬಿಟ್ಟಿದಾರಲ್ಲ ಬ್ಯಾಂಕ್ ಅವ್ರೀಗ.
ಹಂಗೇನಿಲ್ಲ. ಸಚಿವರ ಪಾತ್ರ ಏನೂ ಇಲ್ಲ, ಮೌಖಿಕವಾಗಿ ಆದೇಶ ಕೊಟ್ಟಿದ್ದಾರೆ, ಅವ್ರ ಹೆಸರು ಉಲ್ಲೇಖ ಮಾಡಿಲ್ಲ ಮಾತ್ರ ಅವರು ಸಮರ್ಥನೆ ಮಾಡ್ತಾರೆ. ನೋಡಿ, ಪರಮೇಶ್ವರ್ ಅವರು ಒಂದು ರೀತಿ ಅಸಹಾಯಕವಾದಂಥ ಗೃಹ ಸಚಿವರು. ಅವ್ರ ಇಲಾಖೆಯನ್ನು ಎಲ್ಲ ದಾರೆಗೆ ಹೋಗೋರೆಲ್ಲ ಹ್ಯಾಂಡ್ಲ್ ಮಾಡ್ತಾರೆ. DK ಶಿವಕುಮಾರ್ ಹ್ಯಾಂಡ್ಲ್ ಮಾಡ್ತಾರೆ, ಮುಖ್ಯಮಂತ್ರಿಗಳೇ ಹ್ಯಾಂಡ್ಲ್ ಮಾಡ್ತಾರೆ, ಆಯಾ ಜಿಲ್ಲೆಯಲ್ಲಿ ಆಯಾ ಮಂತ್ರಿಗಳೇ ಹ್ಯಾಂಡ್ಲ್ ಮಾಡ್ತಾರೆ ಗೃಹ ಇಲಾಖೆಯನ್ನು. ನನಗೆ ಪರಮೇಶ್ವರ್ ನನಗೂ ಗೊತ್ತಿದೆ, ಅವ್ರಿಗೆ ಇಲಾಖೆನೇ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಇಲಾಖೆ ಇಂಟ್ರೆಸ್ಟು ಇಲ್ಲ, ಅದ್ರ ಕಡೆ ಗಮನನೂ ಇಲ್ಲ ಅವ್ರಿಗೆ. ಪಾಪ ಅವ್ರನ್ನ ಯಾಕೆ ಇದರಲ್ಲಿ ಸಿಕ್ಕಾಕ್ಸ್ತೀರ? ನೋಡಿ, CBI ತನಿಖೆ ಬ್ಯಾಂಕವರು ಕೊಟ್ಟ ಮೇಲೆ ಅದು ಕೂಲಂಕುಷವಾಗಿ ತನಿಖೆ ಮಾಡ್ತಾರೆ. ಏನು ಬ್ಯಾಂಕದ ಮಾತ್ರ ಅಂತಲ್ಲ, ಪೂರ್ತಿ ಎಲ್ಲ ಡೀಟೈಲ್ ಹೋಗ್ತಾರೆ ಅವರು. ಅದರಿಂದ ಸರ್ಕಾರದ ಮಾನನ ಉಳಿಬೇಕಲ್ಲ. ಇಲ್ಲಿ ಅಡ್ವೈಸು ನಂದು ಸರ್ಕಾರಕ್ಕೆ, ಸರ್ಕಾರದ ಮಾನ ಮರ್ಯಾದೆ ಉಳಿಯುತ್ತೆ, ಕೊಟ್ಬಿಡಿ CBIಗೆ ಕೊಟ್ಬಿಡಿ. ಏನಾನ ಆಮೇಲೆ ಇದ್ರೆ ಅಲ್ಟಿಮೇಟಾಗಿ ತೀರ್ಮಾನ ತಗೊಳೋದು ಯಾವುದು? ಓಕೆ, CBI ಏನೇ ರಿಪೋರ್ಟ್ ಹಾಕಿದ್ರು, CBI ಇರೋ ಬೇಕಾದಷ್ಟು ಹಾಕಿದ್ದಾರೆ. ಈಗ ಜಾರ್ಜ್ ಕೇಸಲ್ಲಿ ಏನಾಯಿತು? CBI ತನಿಖೆ ಮಾಡಿ ಕಾಂಗ್ರೆಸ್ಸಿನ ಜಾರ್ಜ್ಗೆ ಕ್ಲೀನ್ ಚಿಟ್ ಕೊಟ್ಟರು CBIನವರು. ಏನು ಕಾಂಗ್ರೆಸ್ ಅವರು ಅಂತ ಅವ್ರನ್ನ ಜೈಲ್ಗೆ ಹಾಕಿದ್ರ? ಕ್ಲೀನ್ ಚಿಟ್ ಕೊಟ್ಟರು. ಅದರಲ್ಲಿ CBIನ ಯಾಕೆ ಅಪರಾಧಿ ಮಾಡ್ತೀರಾ? ಈ ಥರ ಬೇಕಾದಷ್ಟು ಕಾಂಗ್ರೆಸ್ ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಅದರಿಂದ ನೀವಿದರಲ್ಲಿ ತಪ್ಪಿತಸ್ಥರಲ್ಲ ಅಂದರೆ ನಿಮ್ಗೆ ಕ್ಲೀನ್ ಚಿಟ್ ಸಿಗುತ್ತೆ. ತಪ್ಪಿತಸ್ಥರಾದರೆ ನೀವು ಕಳ್ಳರು ಅಂತ ಗೊತ್ತಾಗ್ತೈತೆ. 187 ಕೋಟಿ ಯಾರು? ಸಿದ್ದರಾಮಯ್ಯನವ್ರ ಹಣನ ಇದು? DK ಶಿವಕುಮಾರ್ ಅವ್ರ ಹಣನ ಇದು? ಬಡವ್ರ ಹಣ. ಲೋನ್ ಕೊಡಬೇಕಾಗಿದ್ದು ಬಡವರಿಗೆ, ವಾಲ್ಮೀಕಿ ಜನಾಂಗಕ್ಕೆ ಕೊಡಬೇಕಾಗಿದ್ದಂಥ ಲೋನು. ನಾನಿವತ್ತು ಮಾಧ್ಯಮದಲ್ಲೂ ನೋಡಿದೆ, ಎಲ್ಲ ಲೋನ್ಗಳು ಸ್ಟಾಪ್ ಅಂತೆ. ಮುಗೀತಾ ಇನ್ನೊಂದು ವರ್ಷ. ಯಾವ ನಿಗಮದಲ್ಲಿ ಯಾರು ಬೇಡ ಜನಾಂಗದವ್ರು ಇದ್ದಾರೆ, ST ಅವ್ರಿಗಿನ್ನ ಲೋನೇ ಇಲ್ಲ. ಈಗ ಒಂದು ವರ್ಷ ಲಕ್ಷಾಂತರ ಜನ ಕಣ್ಣೀರಲ್ಲಿ ಕೈ ತೊಳಿಬೇಕಾ ಜನಾಂಗದವ್ರು? ಇವತ್ತು ಅವ್ರಿಗೆ ಮೋಸ ಮಾಡ್ದಂಗೆ ಆಯ್ತಲ್ಲ ಸಿದ್ದರಾಮಯ್ಯನವ್ರೆ. ನೀವು ಆ ಜನಾಂಗಕ್ಕೆ, ಬೇಡ ಜನಾಂಗಕ್ಕೆ ಮೋಸ ಮಾಡ್ದಂಗೆ ಆಯ್ತಲ್ಲ. ನೀವು ಅನ್ಯಾಯ ಮಾಡ್ತಾ ಇದ್ದೀರಲ್ಲ. ನೀವು ನಾಚಿಕೆ ಆಗಲ್ವಾ ನಿಮಗೆ? ಗೌರವ ಬೇಡ ಜನಾಂಗದ ಬಗ್ಗೆ ನಿಮಗೆ? ST ಜನಾಂಗದ ಬಗ್ಗೆ ಗೌರವ ಬೇಡ? ಗೌರವ ಇದ್ದರೆ ನೀವು ಕೂಡಲೇ CBI ತನಿಖೆಗೆ ಕೊಡಿ. ಯಾರು ಇವತ್ತು ನೊಂದಿದ್ದಾರೆ ಅವ್ರ ಕುಟುಂಬಕ್ಕೆ ಪರಿಹಾರವನ್ನು ಕೊಡಿ. ಅಧಿಕಾರಿಗಳು ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ 26ನೇ ತಾರೀಕು ಕ್ರೆಡೈಲ್ ಸಂಸ್ಥೆಯಿಂದ ನನಗೆ ಹಣ ಬರಬೇಕಾಗಿತ್ತು ಅಂತೇಳಿ ಅದ್ರ ಜೊತೆಗೆ ಅವ್ರ ಅಣ್ಣಂದಿರನ್ನು ಆಪಾದನೆ ಮಾಡಿದ್ದಾನೆ. ಅಣ್ಣಂದಿರ ಬಗ್ಗೆನೂ ತಮ್ಮಂದಿರ ಬಗ್ಗೆನೂ ಆಪಾದನೆ ಮಾಡಿದ್ದಾನೆ. ಅದನ್ನು ನಾನು ನೋಡಿದ್ದೀನಿ. ಈ ಥರ ಅಲ್ಲೂ ಕೂಡ 1 ವರ್ಷದಿಂದ ನಾನು ಅಲಿತಾ ಇದ್ದೆ. ಯಾವುದೇ ರೀತಿ ನನಗೆ ನಾನು ಮಾಡಿರೋ ಕೆಲಸಕ್ಕೆ ಬಿಲ್ ನನಗೆ ಕೊಡದೆ ಸತಾಯಿಸ್ತಾ ಇದ್ರು. ಈ ಸತಾಯಿಸಿರೋದನ್ನು ತಾಳಲಾರದೆ ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ಅಲ್ಲಿ ಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಇದೇ ರೀತಿ ಈಶ್ವರಪ್ಪನವ್ರ ಕೇಸ್ ಆದಾಗ ಏನೇನು ಬಾಯ್ ಬಿಡ್ಕೊಂಡ್ರಿ ನೀವು? ರೋಡಲ್ಲಿ ಬಾಯ್ ಬಿಡ್ಕೊಂಡ್ರಿ. ಈಗ ಯಾಕೆ ಎಲ್ಲ ಬಿಲ ಸೇರ್ಕೊಂಬಿಟ್ಟಿದ್ರ? ಹೋಗಿ ಬಿಲ್ದಿಂದ ಆಚೆ ಬನ್ನಿ, ಸ್ವಲ್ಪ ಬಿಲ್ದಿಂದ ಆಚೆ ಬಂದು ನಿಮ್ಮ ಮಖ ತೋರಿಸಿ. ಅಂದರೆ ಕರ್ನಾಟಕದಲ್ಲಿ ಇನ್ಮೇಲೆ ಗುತ್ತಿಗೆದಾರಿಗೆ ಜೀವ ಹಿಂಡ್ತಾ ಇದ್ದಾರೆ. ಕಮಿಷನ್ ಅಂತ. ಅಧಿಕಾರಿಗಳಿಗೆ, ನಿಷ್ಠಾವಂತ ಅಧಿಕಾರಿಗಳಿಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಒಂದು ರೀತಿ ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪ ಆಗಿದೆ ಕರ್ನಾಟಕ ಸರ್ಕಾರ. ಹಣ ಇಲ್ಲ, ಪಾಪರ್ ಆಗ್ಬಿಟ್ಟಿದೆ. ಇಂಥ ಒಂದು ಭ್ರಷ್ಟಾಚಾರಕಾರ ಈ ಪಾರ್ಲಿಮೆಂಟ್ ಆದಮೇಲೆ ಇರಬಾರ್ದು ಅಂತ ಜನ ಯೋಚನೆಯನ್ನು ಮಾಡ್ತಾರೆ. ಗ್ಯಾರಂಟಿ ಪ್ರಶ್ನೆನೇ ಇಲ್ಲ. ಕರ್ನಾಟಕದಲ್ಲಿ ಇವತ್ತು ಏನು ಉಳಿದಿದೆ? ಖಜಾನೆಯಲ್ಲಿ ಹಣ ಇಲ್ಲ. ಶಾಲೆಗೆ ಹೋದ ಹೆಣ್ಮಗಳು ಮನೆಗೆ ವಾಪಸ್ಸಿಲ್ಲ. ಉದ್ಯೋಗಕ್ಕೆ ಹೋದಂಥ ಹೆಣ್ಮಕ್ಳು ಮನೆಗೆ ವಾಪಸ್ಸಿಲ್ಲ. ದಾರಿಯಲ್ಲಿ ಹೋದರೆ ಕಿರುಕುಳದ ಕಾಟದಿಂದ ಹಲ್ಲೆಗಳು, ತಲೆ ಕಡ್ಕೊಂಡೋಗಿ ಕೊಡಗಲ್ಲಿ ತಲೆ ಕತ್ತರಿಸಿ ತಗೊಂಡೋಗಿ ಹತ್ಯೆ ಮಾಡ್ತಾರೆ. ಇಷ್ಟಾದರೂ ಸರ್ಕಾರ ಅಂಕಿಅಂಶ ಬಿಡುಗಡೆ ಮಾಡ್ತೈತೆ. ಹಿಂದೆ ಇದ್ದಂಥ BJP ಸರ್ಕಾರಕ್ಕಿಂತ ನಾವು ಬೆಸ್ಟ್ ಅಂತ. ಇವರು ನ್ಯಾಷನಲ್ ಕ್ರೈಮ್ ರಿಪೋರ್ಟಲ್ಲಿ 45% ಜಾಸ್ತಿ ಆಗಿದೆ. ಅದು ಮಾಡ್ತಾರೆ. ಅವ್ರು ಮಾಡ್ಗಾಣೇ ಬೇಕಲ್ಲ ಪಾಪ. ಅವ್ರಿಗೆ ಇಷ್ಟ ಇಲ್ಲದ ಖಾತೆಯಲ್ಲಿ ಏನೋ ಅಂತ ಹೇಳ್ಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ.
ನೋಡ್ರಿ, ಮೊದಲ ವಿಕೆಟ್ ಪತನ ಗ್ಯಾರಂಟಿ ಅಂತ ಹೇಳಿದ್ದೀನಿ. ವಿಧಾನಸಭೆ ಕಲಾಪನ ನಡೆಯಕ್ಕೆ ಬಿಡಬಾರ್ದು ಅನ್ನೋದು ಸರ್ಕಾರದ ತೀರ್ಮಾನ. ನಾವು ಈ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಮಂತ್ರಿ ರಾಜೀನಾಮೆ ಕೊಡಬೇಕು. ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಅನ್ನೋದು ಸ್ಪಷ್ಟ ಆಗಬೇಕು. ಮುಖ್ಯಮಂತ್ರಿಗಳು ಇದರಲ್ಲಿ ಎಷ್ಟು ಕಮಿಷನ್ ಹೋಗಿದೆ, 187 ಕೋಟಿಯಲ್ಲಿ ಮುಖ್ಯಮಂತ್ರಿಗಳ ಪಾಲೇನು, ಇಷ್ಟನ್ನು ಕೂಡ ಸದನದಲ್ಲಿ ನಾವು ಚರ್ಚೆ ಮಾಡ್ತೀರಿ. ಅಲ್ಲಿ ತೀರ್ಮಾನ ಮಾಡ್ತೀರಿ. ನಮ್ಮೆಲ್ಲ ಶಾಸಕರು ಸದನ ನಡಿಬೇಕಾ ನಡಿಬಾರ್ದ ಅನ್ನೋದು ತೀರ್ಮಾನವನ್ನು ಮಾಡ್ತೀರಿ. ಒಟ್ಟಾರೆ ಈ ಸರ್ಕಾರ ಗಂಟು ಮೂಟೆ ಕಟ್ಟಕ್ಕೆ ಏನು ಬೇಕೋ ಅಷ್ಟು ಮಾಡ್ತೀರಿ. ಇವತ್ತಾಕೆ ಈ ವಿಚಾರದಲ್ಲಿ ಬೇಕಾ? ಅವು ನೋಡಿ, ಸುಮ್ಮನೆ CM ನಡ್ಕೊಂಡಿದ್ದಾರೆ ಅಷ್ಟೇ, ಆ ಥರದ್ದೇನೂ ಇಲ್ಲ. ಮತ್ತು ಅತಿ ಹೆಚ್ಚು ಈ ರಾಜ್ಯದಲ್ಲಿ ಯಾರಾದರೂ ಅತಿ ಹೆಚ್ಚು ಈ ಥರದ ಹೋಮ ಮಾಡೋರು ಇದ್ದರೆ ಅದು ಸನ್ಮಾನ್ಯ ಗೌರವಾನ್ವಿತ DK ಶಿವಕುಮಾರ್ ಒಬ್ಬರೇ. ಅವ್ರು ಒಂದು ಹೋಮ ಮಾಡಿದ್ರೆ ಇವ್ರು 10 ಹೋಮ ಮಾಡಿಸಿರ್ತಾರೆ. ಬರೆದು ಮಾಡ್ಕೊಳ್ಳಿ, ನನಗೆ ಗೊತ್ತಿದೆ ನಿಮಗಿಂತ ಚೆಂದಾಗಿ. ಈ ಥರ ಪಾರ್ಲಿಮೆಂಟ್ ಚುನಾವಣೆಗೆ ಮುಂಚೆ ಈ ಥರ ಸಿಂಪತಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಸನ್ಮಾನ್ಯ DK ಶಿವಕುಮಾರ್ ಅವರೇ. 4ನೇ ತಾರೀಕು ರಿಸಲ್ಟ್ ಬಂದ ಮೇಲೆ ಈ ಹೋಮ ಅವನ ಏನೇನಿದೆಯೋ ಅವೆಲ್ಲ ಆಮೇಲೆ ಹೇಳಿ. ಈಗಲೇ ಯಾಕೆ ಸಿಂಪತಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀರಿ? ಯಾಕೆ ಅವಾಗೆ ಗೊತ್ತಾಗ್ಬಿಟ್ಟಿದೆಯಾ ನಿಮಗೆ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಕನಸು ಬಿದ್ದುಬಿಟ್ಟಿದೆಯಾ? ಸಿಂಪತಿ ತಗೊಳಕ್ಕೆ ಏನು ಹೋಗಬೇಡಿ. ನೀವು ಅದರಲ್ಲಿ ಎಕ್ಸ್ಪರ್ಟು. ಹೋಮ ಹವನ ಮಾಟ ಮಂತ್ರ ನಿಮ್ಮ ಬೆರಳು ತುದಿಯಲ್ಲೇ ಇದೆ ಎಲ್ಲನೂ ಕೂಡ. ಅದರಿಂದ ಈ ಶೆಲ್ಟರನ್ನು ತಗೊಳಕ್ಕೆ ಹೋಗಬೇಡಿ ಅಂತ DK ಶಿವಕುಮಾರ್ಗೂ ಸಹ. ಪ್ರಜ್ವಲ್ ಬಂಧನ ಲೇಟ್ ಆಯಿತು, ಸರ್ಕಾರ ಹೋಗಕ್ಕೆ ಬಿಟ್ಟಿದ್ದು, ಫ್ಲೈಟ್ ಹತ್ತದ ಮೇಲೆ ಮೋದಿ ಹೆಸರು ಹೇಳಿದ್ದು, ಇವೆಲ್ಲ ಒಂದು ನಾಟಕ. ಪ್ರಜ್ವಲ್ ರೇವಣ್ಣನಿಗೆ ಸರಿಯಾಗಿ ಬುದ್ಧಿ ಇದ್ದಿದ್ರೆ ಮುಂಚೆನೇ ಬಂದು ಕಾನೂನು ಅಡಿಯಲ್ಲಿ ಅವ್ರು ಅರೆಸ್ಟ್ ಆಗಬೇಕಾಯ್ತು. ಅಟ್ಲೀಸ್ಟ್ ಲೇಟಾಗಾದರೂ ಬಂದು ಅರೆಸ್ಟ್ ಆಗಿದ್ದಾರೆ. ಕಾನೂನಿಗೆ ಅವ್ರು ಏನೇನು ಹೇಳಬೇಕು, ಇದು ಕುತಂತ್ರ ಏನೇನು ಹೇಳಬೇಕು ಅದು ಕೋರ್ಟಲ್ಲಿ ಹೇಳಿ, ಕೋರ್ಟಲ್ಲಿ ಪರಿಹಾರ ಪಡೀರಿ. ತಪ್ಪಿಸ್ಕೊಂಡು ಹೋಗೋದ್ರಿಂದ ಏನು ಉಪಯೋಗ ಆಗೋದಿಲ್ಲ. ಅದರಿಂದ ನಾವೀಗ ಅದನ್ನು ಕೂಡ CBI ತನಿಖೆಗೆ ಆಗ್ರಹ ಮಾಡಿದ್ದೀರಿ. ಸರ್ಕಾರ ಕೊಡೋ ತಯಾರಿ ಇಲ್ಲ. ತನಿಖೆ ಮಾಡಲಿ, ಏನಾದರೂ ಅಲ್ಟಿಮೇಟ್ ಕೋರ್ಟಲ್ಲಿ ತೀರ್ಮಾನ ಆಗ್ತದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಂಪರ್ಕ ಆಗಿದೆ ಸರ್, ಸಾಕಷ್ಟು ನೋಡ್ತಿದ್ದೇವೆ. ನೋಡಿ, ಸಿದ್ದರಾಮಯ್ಯ ಯಾವಾಗ ಮುಖ್ಯಮಂತ್ರಿ ಆಗ್ತಾರೋ ಅವಾಗ 2 ಗ್ಯಾರಂಟಿ. ಒಂದು ಹಿಂದೂಗಳ ಹತ್ಯೆ, ಇನ್ನೊಂದು ಬರಗಾಲ. ಇವೆರಡು ಗ್ಯಾರಂಟಿ. ಒಂದು ಕಡೆ ಬರಗಾಲ ಬರ್ತತೆ, ಇನ್ನೊಂದು ಕಡೆ ಹಿಂದೂಗಳ ಹತ್ಯೆಯನ್ನು ಮಾಡ್ತಾರೆ. ಮತ್ತು ಕಾನೂನು ಸುವ್ಯವಸ್ಥೆನೆಲ್ಲ ಗೂಂಡಾಗಳಿಗೆ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ, ಆತ್ಮಹತ್ಯೆ ಕೊಡ್ತಾರೆ. ಮತ್ತು ಅಧಿಕಾರಿಗಳು ಯಾರು ಇದ್ದಾರೆ ನಿಷ್ಠಾವಂತ ಅಧಿಕಾರಿಗಳು, ಅವರು ಇಲ್ಲ ರಾಜೀನಾಮೆ ಕೊಡಬೇಕು. ಹೇಗೆ ನಾನು ಹೇಳಿದ್ನಲ್ಲ, ಶೆಣೈ DYSP ಶೆಣೈ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳಿ. ಇದು ಗ್ಯಾರಂಟಿ. ಇಷ್ಟು ಮೂರೂ ಕೂಡ ಅವರ ಅಜೆಂಡಾದಲ್ಲಿದೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಮುಖ್ಯಮಂತ್ರಿ. ಇನ್ನಿರೋದು ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ. ಅದಕ್ಕೆ ಎಷ್ಟು ದಿನ ಇರ್ತೀರೋ ಅಷ್ಟು ದಿನ ಲೂಟಿ ಹೊಡ್ಕೊಂಡು ಹೋಗೋಕ್ಕೆ ಇದ್ದಾರೆ ಅಷ್ಟೇ. ನೋಡಿ, ಈ ಸರ್ಕಾರ ಅಲ್ಪಸಂಖ್ಯಾತರನ್ನು ತಲೆ ಮೇಲೆ ಇಟ್ಕೊಂಡು ಬೆಳೆಸ್ತಾ ಇದ್ದಾರೆ. ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡ್ತಾ ಇದ್ದಾರೆ. ದಿನನಿತ್ಯ ನೋಡ್ತಾ ಇದ್ದೀರಿ ನಾವು. ಜೈ ಶ್ರೀರಾಮ್ ಅಂದರೆ ಹೊಡಿತಾರೆ. ಪಾಕಿಸ್ತಾನದಲ್ಲಿ ಹೋಗಿ ಜೈ ಶ್ರೀರಾಮ್ ಅನ್ನೋಕ್ಕಾಗ್ತದೆ, ಭಾರತದಲ್ಲಿ ಮಾತ್ರ ಜೈ ಶ್ರೀರಾಮ್ ಅನ್ನೋದು. ಹಾಂ, ವಿವೇಕಾನಂದ ಕೇಂದ್ರದಲ್ಲಿ ಹೋಗಿ ನರೇಂದ್ರ ಮೋದಿಯವರು ಜ್ಞಾನ ಮಾಡ್ತೀನಿ ಅಂದರೆ ಯಾಕೆ ಹೋಗ್ಬೇಕು ಅಲ್ಲಿ ಅಂತಾರೆ. ಅವರೇನು ನಮಾಜ್ ಮಾಡೋಕ್ಕೆ ಯಾವುದಪ್ಪ ಇದಕ್ಕೆ ಹೋಗ್ಬೇಕಾ, ಮೆಕ್ಕಾಗ ಹೋಗ್ಬೇಕಾ? ನರೇಂದ್ರ ಮೋದಿಯವರು ಧ್ಯಾನ ಮಾಡೋಕ್ಕೆ ವಿವೇಕಾನಂದ್ರ ಹೋಗ್ಬಾರ್ದಂತೆ. ಅವ್ರೇನು ಮೆಕ್ಕಾಗ ಹೋಗ್ಬೇಕಾ ನಮಾಜ್ ಮಾಡೋಕ್ಕೆ? ನೀವಿದ್ರೆ ನೀವು ಹೋಗ್ರಿ, ನೀವು ಟೋಪಿ ಹಾಕಿ ಅಭ್ಯಾಸ. ಜನಗಳಿಗೂ ಟೋಪಿ ಹಾಕ್ತೀರಾ, ನೀವು ಟೋಪಿ ಹಾಕ್ಕೊಂಡಿದ್ದೀರಾ, ಅದಕ್ಕೆ ನಿಮ್ಗೆ ಅಭ್ಯಾಸ. ಅದನ್ನು ಕಾಮೆಂಟ್ ಮಾಡ್ತೀರಾ ಯಾಕೆ ಹೋಗ್ಬೇಕು ಅಂತ. ಅಂದರೆ ಈ ದೇಶದಲ್ಲಿ ರಾಮನ ಹೆಸರು ಹೇಳೋದು ತಪ್ಪು, ವಿವೇಕಾನಂದನ ಹೆಸರು ಹೇಳೋದು ದೊಡ್ಡ ಅಪರಾಧ. ಅಂದರೆ ಎಷ್ಟು ಈ ಕಾಂಗ್ರೆಸ್ ಅವರು ಎಷ್ಟು ಪಾಕಿಸ್ತಾನದ ಪರವಾಗಿದ್ದಾರೆ. ಮೊನ್ನೆ ಪಾಕಿಸ್ತಾನದ ಪತ್ರಿಕೆಗಳೆಲ್ಲ ದೇಶದಲ್ಲಿ ಕಾಂಗ್ರೆಸ್ ಗೆಲ್ಲಿ ಅಂತೇಳಿ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡಿದ್ದೀರಿ. ಅಂದರೆ ಯಾವ ರೀತಿಯ ಇವರು ಮುಸ್ಲಿಮರ ಓಲೈಕೆಯನ್ನು ಮಾಡ್ತಾ ಇದ್ದಾರೆ, ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಜನ ಇದನ್ನು ಅರ್ಥ ಮಾಡ್ಕೊಬೇಕು.